ಕ್ಲಿಕ್ ಕಡತ ನ್ಯೂಸ್. ನಿನ್ನೆ ರಾಜಭವನದಲ್ಲಿ ನಡೆದಂಥ ಸಮಾರಂಭ ಏನು ರಾಜಭವನ ಬಾರ್ ಲೋಕಭವನ ಎರಡೂ ಹಿಂದೆ ರಾಜಭವನ ಈಗ ಲೋಕಭವನ. ಒಂದು ರೀತಿ ಅದೆಲ್ಲ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಇದ್ದಂಗೆ. ಸಿನಿಮಾ ಹಳೇದೆ, ಪೋಸ್ಟರ್ಗಳು ಮಾತ್ರ ಹೊಸದಷ್ಟೇ. ಇಲ್ಲಿ ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲ ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಒಂದು ರೀತಿ ಅದೇ ಹಳೆ ಭ್ರಷ್ಟ ಮುಖಗಳು. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು. ಅದೇ ಮುಖಗಳು, ಹೊಸ ಮುಖ ಯಾವುದೂ ಇಲ್ಲ, ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಅದ್ಯಾವುದೋ ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತಲ್ಲ, ಮೆಚ್ಚಿದ ಮಗ ಮಗ, ಅದೊಂದು ಬಿಟ್ಟರೆ ಬೇರೆ ಯಾವುದೂ ಕೂಡ ಹೊಸ ಬದಲಾವಣೆ ಇಲ್ಲ. ಇದೊಂದು ರೀತಿ ಹಳೆ ಸರ್ಕಾರದ ಹೊಸ ಮಾರುವೇಷ ಇದ್ದಂಗೆ. ಮುಖವಾಡ ಇದರಲ್ಲಿ ಇತ್ತಲ್ಲ ಧರ್ಮಸ್ಥಳದ್ದು, ಆ ಮುಖವಾಡದ ಮನುಷ್ಯ, ಹಂಗೆ ಈ ಮುಖವಾಡದ ಮನುಷ್ಯ ಬಂದವ್ರೆ ಅಷ್ಟೇ. ಮಾಸ್ಕ್ ಮ್ಯಾನ್. ಈಗಾಗಲೇ ರಾಜ್ಯದ ಜನ ಬರಗಾಲದ ಹೊಡೆತಕ್ಕೆ ನೊಂದಿದ್ದಾರೆ. ಕೆಲವು ಕಡೆ ಮಳೆ ಹಾನಿ ಆಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಇಡೀ ದೇಶದಲ್ಲೇ ರೈತರ ಆತ್ಮಹತ್ಯೆ ನಮ್ಮ ರಾಜ್ಯ 2ನೇ ಸ್ಥಾನ ಪಡೆದಿದೆ. IPL ಸಂಭ್ರಮಾಚರಣೆಯ 11 ಅಮಾಯಕರ ಹತ್ಯೆ ಆಯಿತು. ಭ್ರಷ್ಟಾಚಾರದ ನೋವಿನಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು. ಸರ್ಕಾರದ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವಾಯಿತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಆತ್ಮಹತ್ಯೆಗೆ ಇಳಿದ್ರು. ತಿಂಗಳುಗಟ್ಟಲೆ ಸಂಬಳ ಸಿಗದೆ ನೌಕರರ ಸಾವಾಗ್ತಾ ಇದೆ. ಆಸ್ಪತ್ರೆಯ ಗೋಡೆಗಳು ಕುಸಿದು ಬೀದಿ ವ್ಯಾಪಾರಿಗಳು ಸಾವಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲೆಲ್ಲ ಗುಂಡಿಗಳ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀರಿ. ಇವೆಲ್ಲ ಜನರ ಮನಸ್ಸಲ್ಲಿ ಆರದ ಗಾಯ ಆಗೋಗ್ಬಿಟ್ಟಿದೆ. ಇದೆಲ್ಲನೂ ಕೂಡ ಆರದ ಗಾಯಗಳು. ಇನ್ನು ಈ ನಂಬರ್ ಚೇಂಜ್ ಆಗಿದೆ ಹೊರತು, ಅದೇ ಹೇಳಿದ್ನಲ್ಲ, ಹಳೆ ಸಿನಿಮಾ ಹೊಸ ಪೋಸ್ಟ್ರು. ಇದರಿಂದ ಏನು ಬದಲಾವಣೆ ಆಗ್ತೈತೆ ಅಂತ ಅನ್ಸಲ್ಲ. ಜನ ಕೇಳಿದ್ದು ಉತ್ತಮ ಆಡಳಿತ ಬೇಕು, ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡದೆ ಕುರ್ಚಿ ಬದಲಾವಣೆ ಮಾಡಿದೆ ಅಷ್ಟೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೆ. ಅದರಿಂದ ನನಗನ್ಸ್ತೈತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು ದಾರಿ ಇದ್ದಕ್ಕೂ ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರ ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಕಾಣ್ತಾ ಇಲ್ಲ, ಅಷ್ಟು ಕಟೌಟ್ಗಳು ನಿಂತಿದೆ. ಅದೆಲ್ಲ ಒಂದು ಕಡೆ 100 ಅಡಿ, RR ನಗರದಲ್ಲಿ 100 ಅಡಿ
ಡಿ ಕೆ ಶಿವಕುಮಾರ್ ಹೇಳಿದ್ರು ನಂದೇ ಕಟ್ಔಟ್ ಇದ್ದರೂ 1 ನಿಮಿಷ ಬಿಡದೆ ತೆಗೆದಾಕಬೇಕು ಅಂದರು. 1 ನಿಮಿಷ ಬಿಡಬಾರ್ದು, ಅವ್ರಿಗೆ ಫೈನ್ ಹಾಕಬೇಕು ಲಕ್ಷ ಅಂತ. ಅವೇನಾನ ಫೈನ್ ಹಾಕ್ಬಿಟ್ರೆ ಸುಮಾರು 20 ಕೋಟಿ ಬರಬೇಕು ಬೆಂಗಳೂರು ಕಾರ್ಪೊರೇಟ್, ಅಷ್ಟು ಫ್ಲೆಕ್ಸ್ಗಳು ಹಾಕಿದ್ದಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಹೇಳೋದು ಏನು ಹೇಳ್ತೈತೆ ಅದನ್ನು ಮಾಡಲ್ಲ ಅವರು. ಇವತ್ತೇನು ಘೋಷಣೆಗಳನ್ನು ಮಾಡಿದ್ದಾರೆ ಆ ಘೋಷಣೆಗಳೆಲ್ಲ ಘೋಷಣೆಗಳಾಗೆ ಉಳಿಯುತ್ತೆ. ಅದರಿಂದ ನಾವು ಈ ಕಾಂಗ್ರೆಸ್ಸಿನ ಈ ಸಿನಿಮಾ 3 ವರ್ಷ ನೋಡ್ಬಿಟ್ಟಿದ್ರಿ, ಇನ್ನು ಉಳಿದಿರೋದು 1.5 ವರ್ಷ. ಅದ್ರಾಗ 6 ತಿಂಗಳು ಎಲೆಕ್ಷನ್ ಹೋದರೆ ಆ 1.5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನೋ ಅನಿಸಲ್ಲ. ಅದರಿಂದ ನಾವು ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ಪ್ರಚಾರ ಬಿಡಿ, ಆಡಳಿತ ಮಾಡಿ. ಭರವಸೆಗಳು ಸಾಕು, ಸಾಧನೆ ಬೇಕು. ಅದರಿಂದ ನಿನ್ನೆ ನಡೆದಂಥ ಏನು ಹಳೆ ಸಿನಿಮಾದ ಹೊಸ ಪೋಸ್ಟ್ರು, ಅದರಿಂದ ಹಿಂದೆ ಡೆಪ್ಟಿ CM ಇದ್ದರು, ಈಗ CM ಆಗಿದ್ದಾರೆ. ಆಡಳಿತ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನೋ ಅನಿಸಲ್ಲ. ಇದು ಆಡಳಿತ ಬದಲಾವಣೆ ಆಗ್ತೈತೆ ಅಂತ. ನೆನ್ನೆನೇ ಅವ್ರು ನಾನು ನೋಡಿದೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಾಯ್ ಬಡ್ಕೊಂಡ್ರು. ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಿಳಾ ವಿರೋಧಿತನವನ್ನು ತೋರಿಸ್ತು ದೇಶದಲ್ಲಿ. ಆ ಬಿಲ್, ರಿಸರ್ವೇಷನ್ ಬಿಲ್ ಬಂದಾಗ, ಮಹಿಳೆಯರಿಗೆ ಮೀಸಲಾತಿ ಬಿಲ್ ಬಂದಾಗ. ಇವತ್ತು ನಿನ್ನೆ ನಡೆದಂಥ ಸಮಾರಂಭದಲ್ಲಿ ಒಂದೇ ಒಂದು ಮುಖ, 50% ಮಹಿಳೆಯರಿದ್ದಾರೆ, 50% ಮಹಿಳೆಯರು. ಕೆಲವು ಜಿಲ್ಲೆಗಳಲ್ಲಿ 51% ಇದ್ದಾರೆ ಮಹಿಳೆಯರು. ಒಂದು ಮಹಿಳೆ ಮುಖ ಕಾಣ್ತಾ, ಒಂದೇ ಒಂದು ಮಹಿಳೆ. ಅಂದರೆ ಇವರು ಮಹಿಳಾ, ಅಲ್ಲಿ ಪಾರ್ಲಿಮೆಂಟಲ್ಲೂ ಮಹಿಳಾ ವಿರೋಧಿಗಳು, ಕರ್ನಾಟಕದಲ್ಲೂ ಮಹಿಳಾ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂಥ ದೋಖ, ಇದು ಮೋಸ. ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ದೋಖ, ಮೋಸ. ಇದಕ್ಕೆ ಆ ಮಹಿಳೆಯರು ಪ್ರತ್ಯುತ್ತರ ಒಂದು ಸಮಯದಲ್ಲಿ ಕೊಡ್ತಾರೆ ಅಂತ ನನಗನ್ಸ್ತದೆ. ಇನ್ನೊಂದು, ಆ ಸಂವಿಧಾನದ ಪುಸ್ತಕ ಅಲ್ಲಪ್ಪ, ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಡೋದು, ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನದ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು ಸಂವಿಧಾನದ ಪುಸ್ತಕನ ತರಿಸಿದ್ದೀನಿ, ಓದಿದ್ದೀನಿ. ಅದರಲ್ಲಿ CM ಅವರ ಪಾತ್ರ ಏನು ಅಂತ ಅದರಲ್ಲಿ ಸ್ಪಷ್ಟವಾಗಿದೆ. ಇಡೀ ಕ್ಯಾಬಿನೆಟನ್ನು ರಚನೆ ಮಾಡೋ ಅಂಥದ್ದು ಪೂರ್ತಿ ಜವಾಬ್ದಾರಿ ಅವರ ಇಷ್ಟದ ಪ್ರಕಾರ. ಅವರಿಗೆ ಹೊಂದಾಣಿಕೆ ಆಗುವಂಥ ಮಂತ್ರಿಮಂಡಲವನ್ನು ರಚನೆ ಮಾಡುವಂಥ ಪೂರ್ತಿ ಅಧಿಕಾರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಮುಖ್ಯಮಂತ್ರಿ ಪದವಿ ಯಾರು ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಪಬ್ಲಿಕ್ ಕಡತ ನ್ಯೂಸ್.